ಕೊಡಗಿನಲ್ಲಿರುವ ಮುಸ್ಲಿಂ ಧಾರ್ಮಿಕ ಕೇಂದ್ರದಲ್ಲಿ ಎಮ್ಮೆ ಮಾಡುವಿನಲ್ಲಿರುವ ದರ್ಗಾಗೆ ವಿಶೇಷ ಮಹತ್ವವಿದೆ. ಇಲ್ಲಿಗೆ ಮುಸ್ಲಿಂ ಧರ್ಮೀಯರು ಮಾತ್ರವಲ್ಲದೆ ಹಿಂದೂ ಧರ್ಮೀಯರು ತೆರಳಿ ಹರಕೆ ಒಪ್ಪಿಸಿ ಕಾಣಿಕೆ ಹಾಕಿ ಬರುತ್ತಾರೆ. ಹೀಗಾಗಿ ಇದು ಭಾವೈಕ್ಯತೆಯ ನೆಲೆಯಾಗಿ ಕಂಗೊಳಿಸುತ್ತಾ ಬರುತ್ತಿದೆ. ಈ ತಾಣ ಸುಂದರ ಪರಿಸರದಲ್ಲಿರುವ ಕಾರಣ ಮತ್ತು ತನ್ನದೇ ಇತಿಹಾಸ ಮತ್ತು ಪವಾಡಗಳನ್ನು ಹೊಂದಿರುವುದರಿಂದ ಕಷ್ಟ ನೋವನ್ನು ಪರಿಹರಿಸುವಂತೆ ಬೇಡಿ ಬಂದವರ ಇಷ್ಟಾರ್ಥ ನೆರವೇರಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಜನ ಬರುತ್ತಾರೆ. ಸಾವಿರಾರು ವರ್ಷಗಳ ಹಿಂದೆ ಎಮ್ಮೆ ಮಾಡುವಿನಲ್ಲಿ ಬಂದು ನೆಲೆಸಿದ್ದ ಮಹಾನರು ದಿನಗಳು ಕಳೆಯುತ್ತಿದ್ದಂತೆಯೇ ಅವರಿಗೆ ತಮ್ಮ ಬದುಕಿನ ಅಂತಿಮ ದಿನಗಳು ಸಮೀಪಿಸುತ್ತಿದೆ ಎಂಬುದು ಗೋಚರವಾಗಿತ್ತು. ಹಾಗಾಗಿ ಅವರು ಎಮ್ಮೆ ಮಾಡು ಬಳಿಯ ಬಾರಕೊಲ್ಲೆ ಎಂಬಲ್ಲಿ ಹೆಬ್ಬಂಡೆಯ ಮೇಲೆ ಮಲಗಿದ್ದರಂತೆ. ಬಳಲಿದ್ದ ಅವರನ್ನು ಕಂಡ ಹಸುವೊಂದು ಕಟ್ಟಿ ಹಾಕಿದ ಹಗ್ಗವನ್ನು ತುಂಡರಿಸಿಕೊಂಡು ಬಂದು ಪಕ್ಕದಲ್ಲಿ ಹರಿದು ಹೋಗುತ್ತಿದ್ದ ತೊರೆನ ನೀರಿನಲ್ಲಿ ತನ್ನ ಕೆಚ್ಚಲನ್ನು ಮುಳುಗಿಸಿಕೊಂಡು ಬಂದು ಮಂಡಿಯೂರಿ ಅವರ ಬಾಯಿಗೆ ಆರುಣಿಸಿದಂತೆ. ಇದಕ್ಕೆ ಇಂದಿಗೂ ಬಂಡೆಕಲ್ಲಿನ ಮೇಲೆ ಉಳಿದಿರುವ ಕೆಲವು ಕುರುಹುಗಳು ಸಾಕ್ಷಿಯಾಗಿವೆ.